ಮೇಡಮ್. ಇಂಟ್ರೊಡ್ಯೂಸ್ ಮಾಡಿದ್ದು. ನಾವು ಯಲಹಂಕ ಉಪನಗರ. ಓಕೆ, ಮಾತಾಡಿ ಮೇಡಮ್. ಯಲಹಂಕ ಉಪನಗರದಿಂದ ಮಾತಾಡ್ತಾ ಇದ್ದೀನಿ. ಪೂರ್ಣಿಮಾ ನನ್ ಮಗಳು. ಫಸ್ಟ್ ಓಕೆ. ಅವಳು ತಗೊಂಡು ಅಶ್ವತ್ತು ನಮ್ ಮಗಳ ಫ್ರೆಂಡು ಅಶ್ವತ್ತು ಅವಳಿಗೆ ನನ್ ಮಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ನನ್ ಮಗಳು ನಮ್ಮ ಮನೇಲಿ ಇರೋರಿಗೆಲ್ಲ ಈ ಮ್ಯಾಟು, ಆಮೇಲೆ ವಾಟರ್ ಪ್ಯಾಡು, ಆಮೇಲೆ ಕೈ ಕಟ್ಕೊಳ್ಳುವಂತ ಬೆಲ್ಟು ಎಲ್ಲ ತಗೊಂಡ್ ಬಂದ್ಲು. ನನಗೆ ವಿಪರೀತ ಶುಗರ್ ಇತ್ತು, ಮತ್ತೆ BP ಇತ್ತು, ಎಲ್ಲ ಇವಾಗ ಕಂಟ್ರೋಲ್ಗೆ ಬಂದಿದೆ. ಮಂಡಿ ನೋವಂತೂ ತುಂಬಾ ಇತ್ತು, ನಡೆಯಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇವಾಗ ಆರಾಮಾಗಿ ವಾಕಿಂಗ್ ಮಾಡ್ತೀನಿ. ಅಂದ್ರೆ ತುಂಬಾ ಮಾಡಕ್ಕಾಗ್ತಿದ್ರು ಪರವಾಗಿಲ್ಲ, ಇದ್ದಿದ್ರಲ್ಲಿ ಚೆನ್ನಾಗಿ ವಾಸಿ ಆಗಿದೆ. ವಾಕಿಂಗ್ ಹೋಗಿ ಬರ್ತೀನಿ. ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇತ್ತು, ಇವಾಗ ಅದು ಪರವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಕಣ್ಣಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿತ್ತು. ಬ್ಲಡ್ ಕ್ಲಾಟ್ ಆಗಿ ಎಷ್ಟೋ 3-4 ಇಂಜೆಕ್ಷನ್ಗಳು ತಗೊಂಡಿದ್ದೀನಿ. ಇವಾಗ ಆ ನೀರು ಒಂದ್ ಸ್ವಲ್ಪ ಚಿಮ್ಕಿಸ್ಕೊಳ್ತೀನಿ, ವಾಟರ್ ಪ್ಯಾಡ್ ಅಲ್ಲಿ ಇರೋದು. ಪರವಾಗಿಲ್ಲ, ಕಣ್ಣು ಪರವಾಗಿಲ್ಲ ಇವಾಗ. ಎಲ್ಲ ನಮ್ಗೆ ಒಳ್ಳೇದಾಗ್ತಾ ಇದೆ. ನಾನು ಅದಕ್ಕೆ ಪೂರ್ಣಿಮಾ ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೂ ಅಶ್ವತ್ಥಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಬಯೋಟೋರಿಯಂ ಎಲ್ಲಾರ್ಗು ನಿಜವಾಗ್ಲೂ ತುಂಬಾ ಉಪಕಾರ ಆಗತ್ತೆ. ಪ್ರತಿಯೊಬ್ರು ಇದನ್ನ ತಗೊಂಡ್ ಯೂಸ್ ಮಾಡ್ಬೇಕು ಅಂತ ನಾವು ಅದೇ ಹೇಳ್ತೀವಿ. ಎಲ್ಲಾರ್ಗು ಅನುಕೂಲ ಆಯ್ತು ತಗೊಳ್ಳೋದ್ರಿಂದ. ಎಲ್ಲಾ ಕಾಯಿಲೆಗಳೆಲ್ಲ ವಾಸಿ ಆಗತ್ತೆ. ಸಣ್ಣ ಪುಟ್ಟ ಕಾಯಿಲೆನೆ ತುಂಬಾ ದೊಡ್ಡದಾಗಿ ಮುಂದೆ ದೊಡ್ಡದಾಗುವಂತದ್ದು ಚಾನ್ಸ್ ಇರುತ್ತೆ. ಬರೋದ್ರಲ್ಲೇ ನಾವು ಶುರು ಆಗೋದ್ರಲ್ಲೇ ಕಮ್ಮಿ ಮಾಡ್ಕೊಂಡ್ರೆ ಎಷ್ಟೋ ವಾಸಿ ಅಂತ ನಾನು ಹೇಳ್ತೀನಿ. ಹಂಗಾಗಿ ನಮ್ಗೆಲ್ಲ ತುಂಬಾ ಒಳ್ಳೇದಾಗಿದೆ. ಈ ಬಯೋಟೋರಿಯಂಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ.